ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾರೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಮುಡುಕುತೆರೆ ಗ್ರಾಮದಲ್ಲಿ ಕುಮಾರಸ್ವಾಮಿ ನಾಗರತ್ನ ದಂಪತಿಗಳಿಗೆ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗೌರವ ಸನ್ಮಾನವನ್ನು ಮಾಡಲಾಯಿತು. ಬಸವಪ್ರಿಯ ಅಧ್ಯಕ್ಷರಾದ ನಾಗರಾಜುರವರು ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದಂತಹ ಮಹೇಶ್, ನಾಗಸುಂದ್ರ, ಶ್ರೀಧರ್, ಅಂಬಿಕಾ, ವಿಶ್ವನಾಥ್, ಮಹೇಶ್, ಭವ್ಯ, ಕುಮಾರ ಮತ್ತು ಮೋನಿಶಾ ಸೇರಿದಂತೆ ಇನ್ನೂ ಅನೇಕರು ಭಾಗವಹಿಸಿ ಬಸವ ಧರ್ಮ ತತ್ವ ವಚನಗಳ ಕಾರ್ಯಕ್ರಮ ಹಾಗೂ ಬಸವಪ್ರಿಯ ನಾಗರಾಜರವರ ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಮುಡುಕುತೆರೆ ಗ್ರಾಮದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಅವರ 15ನೇ ಮಹಾಮನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸಿದ್ದರು ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಭಾನುವಾರ ನಡೆದಂಥ ಈ ಕಾರ್ಯಕ್ರಮದಲ್ಲಿ 15ನೇ ಮಹಾಮನ ಕಾರ್ಯಕ್ರಮದ ಮುಡುಕುತೆರೆಯ ಒಂದು ಪುಣ್ಯಕ್ಷೇತ್ರ ಆದ ತಂಬಿಗಿರಿ ಬೀದಿಯಲ್ಲಿ ಶರಣರಾದ ಶರಣೆ ಮತ್ತು ನಾಗರತ್ನಮ್ಮ ಹಾಗೂ ಶರಣರಾಯವರು ಕುಮಾರಸ್ವಾಮಿಯವರು ಅವರಿಗೆ ಒಂದು ಬೆಂಗಳೂರು ಬಸವಧರ್ಮ ವೇದಿನ ಒಂದು ಸನ್ಮಾನ ಆಯೋಜಿಸಲಾಗಿದೆ. ಅದನ್ನು ನಾವು ಗುರುತಿಸಿ ಕುಮಾರಸ್ವಾಮಿಯವರು, ನಾಗರತ್ನ, ಮಹೇಶ್ ಅವರು, ನಾಗಸುಂದ್ರ ಅವರು, ಶ್ರೀಧರ್ ಅವರು, ಅಂಬಿಕಾ, ಲೋಕೇಶು, ಮಹೇಶು ಎಲ್ಲ ಒಂದು ಈ ಮಹಾಮಾರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರಿಗೆ ಒಂದು ಗೌರವ ಸನ್ಮಾನ ಮಾಡಲು ನಾವು ಬೆಂಗಳೂರು ಬಸವ ಧರ್ಮ ಕೇಂದ್ರದಿಂದ ವ್ಯವಸ್ಥೆ ಮಾಡಲಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬನ್ನಿ ಒಂದೆರಡು ಸನ್ಮಾನ ಮಾಡಿದ ಶರಣ ಕುಮಾರನವರಿಗೆ ಹಾಗೂ ನಾಗರತ್ನವರಿಗೆ ಇವತ್ತು ಮಹಾಮಾಯ ಕಾರ್ಯಕ್ರಮದ ಸುಂದರ ಸುಂದಿಯಲ್ಲಿ ಮಾಡಲಾಗಿದೆ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದ ಮಾಡಲು ಅವನಿಗೆ ಅರೆವಹಿಸೋಯಿತು, ವೇದವಿದು ಬ್ರಹ್ಮಶಿರೋಯಿತು. ನಾದಪ್ರಿಯವಲ್ಲ, ವೇದಗಳು ನಮ್ಮ ಕೂಟದ ಸಂಗಮ ದೇವ. ಪ್ರತಿಯೊಬ್ಬರು ನಮ್ಮ ಧರ್ಮವನ್ನು ಮರೆಯಬಾರದು. ಯಾಕಂದರೆ ಪ್ರತಿಯೊಬ್ಬರು ನಮ್ಮ ಧರ್ಮವನ್ನು ಮರೆಯಬಾರದು. ಅಲ್ಲ ನಾದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನೆಂಬರು, ಶಿವನೆಂಬರು. ಸರಿ, ನಾದವಳ ರಾವಣ ಅರಿವಸೋಯ್ತು, ವೇದ ನೋಡಿ ಬ್ರಹ್ಮಶಿರ ಹೋಯಿತು. ನಾದಪ್ರಿಯವಲ್ಲ, ವೇದ ನಮ್ಮ ಭಕ್ತಿ ಕೂಡ ಸಂಗಮ ದೇವ. ಅದು ಬಸವಣ್ಣವರು ಒಂದು 12ನೇ ಶತಮಾನ ಹೇಳಿದ್ರೆ ಈ ಮಹಾಮನೆಯನ್ನು ನಾವೆಲ್ಲ ಹೊಂದಿಕೊಂಡು ಆ ಮಹಾಮನೆಯಲ್ಲಿ ಅನುಭವ ಮಂಟಪ ಚಿಂತನೆ ಮಾಡ್ತಿದ್ದರು. ಇಲ್ಲಿ ಕಲ್ಯಾಣದಲ್ಲಿ ತಮ್ಮ ಮನೆಯಲ್ಲಿ ಚಿಂತನೆ ಒಂದು ಶಕ್ತಿ ಇತ್ತು. ಯಾಕಂದರೆ ನಾವು ಇವತ್ತು ನೋಡಿ ಎಷ್ಟೋ ನಮ್ಮ ಮನೆಗಳಲ್ಲಿ ಚಿತ್ರಮಂದಿ ಆಗಿದೆ, ಧಾರಾವಾಹಿ ಆಗಿದೆ, ಮಕ್ಕಳಿಗೆ ಸರಿಯಾಗಿ ಒಂದು ಸಂಸ್ಕಾರ ಇಲ್ಲ. ಆ ಸಂಸ್ಕಾರ ಕೊಡಬೇಕು. ಒಂದು ಕೇಳೋರೆ ಯಾರು ಸಂಸ್ಕಾರ ಆಚಾರ ಶಿಸ್ತು. ಒಂದು ಕೇಳೋರೆ ಬಸವಣ್ಣವರು, ಮನೆದೇವ ಕುಲದೇವ ನನಗೆ ನಿಮ್ಮವರ ವಯ್ಯ, ತನಿಮಿಸು ಮನೆ ಮೀಸಲು ನಯನ ಮೀಸಲು ಎನ್ನ ಕೂಡಲ ಸಂಗಮ ದೇವ ನಿಮ್ಮ ಶರಣಂಗೆ. ಎಷ್ಟು ಇನ್ನು ಕೇಳೋದು ಸಿಂಗಾರ ವಿಭೂತಿ, ನೀರಿಮ್ಗೆ ನೀರು ಸಿಂಗಾರ, ಸಮುದ್ರಕ್ಕೆ ತೆರೆ ಸಿಂಗಾರ, ನಾರಿಗೆ ಗುಣಿವೇ ಸಿಂಗಾರ,
ಗಗನಕ್ಕೆ ಚಂದ್ರನ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನಸೂಲಿ ವಿಭೂತಿಯ ಶೃಂಗಾರ. ನೋಡಿ, ಇದು ಮುಕ್ತಾಯ ನದಿ, ವನ, ಗಿರಿ, ಈ ಮೂರು ಒಂದು ಸಂಗಮ ಆಗಿದೆ ಅಂತ. ಇದು ಒಂದು ಶಕ್ತಿಪೀಠ ಆಗಿದೆ ಹುಡುಕರಿಗೆ. ಮತ್ತು ಮುಕ್ತಾಯೇನು ಇದು ಮನಸ್ಸಾನು ಸಮೇತ ಅಂದೇನು ಬ್ರಹ್ಮರಾಂಬ ಸಮೇತ ಎಡಗೈಲಿ ಕುಂತಿಲ್ಲ ಮುಕ್ತಾಯ. ಆ ಶಿಷ್ಯ ಅಂದು ಶ್ರೀಶೈಲದಲ್ಲಿ ಫಸ್ಟ್ ಯಾವ ಷಣ್ಮುಖನಿಂದ ಷಣ್ಮುಖ ಶಿಷ್ಯ ಆಗಿ ಕಾವ್ಯ ಶಿಸ್ತಿ ಇವು ಶಿಷ್ಯ ಆದದ್ದು. ಷಣ್ಮುಖನಿಂದ ಕಾವಿ ಮತ್ತು ಇವು ಶಿಷ್ಯ ಆದದ್ದು. ಅದರಲ್ಲಿ ಒಂದು ಒಂದು ಇತಿಹಾಸ ಬರ್ತದೆ. ಅದೇ ನಾವು ಇಲ್ಲಿ ನರಸೀಪುರ ತಾಲೂಕು ಮುಡ್ತಾರೆ ಹೋಬಳಿ ಈ ಹೋಬಳಿ ಬರುವ ನೋಡಿ. ಈ ಸ್ಥಳ ಎಷ್ಟು ಏನೇ ಬಂದು ಎಷ್ಟು ಸ್ವಂತ ಒಳ್ಳೆಯ ನಿರ್ಮಲವಾಗಿದೆ ಮನಸ್ಸು. ಈ ಸ್ಥಳದಲ್ಲಿ ಬಂದರೆ ಎಷ್ಟು ಸುತ್ತ ಗಾಳಿ ಬೀಸ್ತದೆ, ತಣ್ಣಗೆ ಆಯ್ತದೆ ಮತ್ತು ವಾಕ್ ಹೋದರೆ ಒಂದು ಆರೋಗ್ಯ ಚೆನ್ನಾಗಿರ್ತದೆ. ಈ ಸ್ಥಳ ಏನೇ ಇದ್ರು ಬಿ ಪಿ ಶುಗರ್ ಇದ್ರೆ ಒಂದು ರೌಂಡ್ ಬಂದ್ರು ಬೆಟ್ಟ ಹತ್ಕೊಂಡ್ರೆ ಅವ್ನು ಬಿ ಪಿ ಶುಗರ್ ಹೊಡೆಯಿದ್ರು ಅಂಥ ಮೂರ್ತಿ, ಅಂಥ ಶಕ್ತಿಪೀಠವಾಗಿದೆ ಇಲ್ಲಿ. ಅದರಿಂದ ಎಲ್ಲ ಒಂದು ಎಲ್ಲರೂ ನಿಮ್ಮ ಮಕ್ಕಳಿಗೆಲ್ಲ ವಚನ ಕೊಡಿ, ಈ ಓದಿ ಕಳಿಸಿ, ಲಿಂಗ ಪೂಜೆ ಮಾಡಿಸಿ, ವಚನ ಓದಿಸಿ, ಎಲ್ಲ ಒಳ್ಳೆಯದು. ಯಾಕಂದ್ರೆ ಇವೆಲ್ಲ ನಾವು ಕಲ್ತ್ಕೋಬೇಕು. ನೋಡಿ, ಮುಸ್ಲಿಮ್ ಅಲ್ಲ ಅಂತ ಮಸೀದಿ ಹೋಗ್ತಾರೆ, ಕ್ರೈಸ್ತರು ಚರ್ಚ್ಗೆ ಹೋಗ್ತಾರೆ, ನಾವೇನು ಹೋಗ್ತೀವಿ ತಿಂಗಳಿಗೊಮ್ಮೆ ಕೂತ್ಕೊಂಡು ಒಂದು ಮನೆಯಲ್ಲಿ ಚಿಂತನೆ ಮಾಡಿ ನಮ್ಮ ಧರ್ಮದ ಬಗ್ಗೆ ಆ ಚಿಂತನೆ ಮಾಡಿದಾಗ ಒಂದು ಜ್ಞಾನ ಜ್ಯೋತಿ ಆಗ್ತದೆ. ಜ್ಞಾನ ಜ್ಯೋತಿ ಆಗಬೇಕು. ಯಾಕೆ ನಾವು ಓದಬೇಕು. ದೇಹಕ್ಕೆ ಸಂಸಾರ ಕೊಡಿ, ಮನಸ್ಸಿಗೆ ಸಂಸ್ಕಾರ ಕೊಡಿ. ದೇಹ ಬೇರೆ, ಮನಸ್ಸೇ ಬೇರೆ. ಆದರೆ ನಾವು ಇಡೀ ಕರ್ನಾಟಕದ ಎಲ್ಲ ಕಡೆ ನಾವು ಚಿಂತನೆ ಮಾಡ್ತಿದ್ದೀವಿ. 15 ಚಿಂತನೆ ಮಾಡ್ತೀವಿ. ಗೋಣಿಬೀಡು, ಬಾನಾವ ಚಿಕ್ಕಮನುಷ್ಯಕ್ಕೂ, ಪೊರಿಗಾರಿ ಗ್ರಾಮ, ಇನ್ನು ಇತರ ಗ್ರಾಮಗಳಲ್ಲಿ, ಹಾಸನ ಜಿಲ್ಲೆ, ಬೆಂಗಳೂರು. ಈ ಬೆಂಗಳೂರು ನಾವು ಬಸವಪ್ರಿಯ ಅಧ್ಯಕ್ಷರು, ಬಸವಲಿಂಗ ಅಧ್ಯಕ್ಷರು, ಚನ್ನಬಸವಣ್ಣ ಗೌರವ ಅಧ್ಯಕ್ಷರು, MR ಪಾಟೀಲ್ ಪ್ರಧಾನ ಕಾರ್ಯದರ್ಶಿ. ಇವೆಲ್ಲ ಸೇರಿ ಈ ಕರ್ನಾಟಕದಲ್ಲಿ ಮೂಲೆ ನಮ್ಮ ಸಣ್ಣ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ರು. ಸನ್ಮಾನ ಮಾಡಿ ಇಂದು ಹಿರಿಯವರಿಗೆ ನಾವು ಇವರು ಕುಮಾರಸ್ವಾಮಿ ಅವರು, ಗೋಳಪ್ಪನವರು ಎಲ್ಲ ಸೇವೆ ಮಾಡ್ಕೊಂಡು ಅವರಿಗೆ ನಿರಂತರವಾಗಿ ಮಾಡಿ ಪೂಜೆ ಕಿರುಗಾಲು ಬರ್ತಾರೆ, ಎಲ್ಲ ಕಷ್ಟತಾರೆ. ಒಂದು ಸೇವೆ, ಆ ಸೇವೆ ಸೇವೆ ಜೀವನ ಆನಂದ. ಇವರಿಗೆ ದಂಪತಿಗೆ ಆರೋಗ್ಯ ಆಯುಷು ಕೊಡಿ ಎಂದು ಬಸವಾದಿಶನರ ಸದಾ ನಮಗೆ ಹಾರೈಸಿ ನಿಮ್ಮೆಲ್ಲ ಗ್ರಾಮಸ್ಥ ಬರೋದು ನಮ್ಮ ಬಂಧುಗಳ ಪರವಾಗಿ ನಿಮಗೆಲ್ಲ ಶರಣಾರ್ಥಿಗಳು ಶ್ರೀ ಗುರು ಬಸವ ಹೇಳಿ ಮನದೇವ ಹೇಳಿ ನೋಡಿ ಮನದೇವ ಕುಲದೇವ ಎನಗೆ ನಿಮ್ಮವರಯ್ಯ ಮನಮಿಸಲು ನಯನಮಿಸಲು ಹೆಣ್ಣ ಕೂಡಲ ಸಂಗಮ ದೇವ ನಿಮ್ಮ ಶರಣಂಗೆ. ವಿಶ್ವಧರ್ಮಕ್ಕೆ ಜಯವಾಗಲಿ, ಸಕಲ ಜೀವಾಂತರಿಗೂ ಲೇಸಾಗಲಿ, ಲಿಂಗವಂತರಿಗೆ ಶುಭವಾಗಲಿ. ಶರಣಾರ್ಥಿ.